ವಿಷ್ಣುಜಿಯವರ ಅಭಿಮಾನಿಗಳು, ರಾಜ್ಕುಮಾರ್ ಅಭಿಮಾನಿಗಳು ಬಹಳಷ್ಟು ಗಲಾಟೆಗಳು ನಡೀತಾ ಇತ್ತು. ತುಂಬ ಒಂದು ಸಿನಿಮಾ ರಿಲೀಸ್ ಆಗಿರ್ಬೋದು, ಅಭಿಮಾನಿಗಳು ಬಿಡ್ತಾ ಇರಲಿಲ್ಲ, ಮನೆ ಹತ್ತಿರ ಗಲಾಟೆಗಳು ಮಾಡೋರು. ಅಷ್ಟೊಂದು ದ್ವೇಷ ಏನಕ್ಕೆ? ಯಾಕೆ ದ್ವೇಷ ಮಾಡಬೇಕು? ಎಲ್ಲರೂ ಒಂದೇ ತಾನೆ, ಒಂದೇ ಥರ ನೋಡಬೇಕು. ಯಾವ ಬಾಡಿ ಗಾರ್ಡು ಇರಲಿಲ್ಲ, ಯಾರೂ ಇರಲಿಲ್ಲ ಅವಾಗ. ಯಾವ ಬಾಡಿ ಗಾರ್ಡ್ ಇದ್ರು? ಇವಾಗ ಎಲ್ಲ ಇದ್ದಾರೆ ಎಲ್ರಿಗೂ. ಇವಾಗ ಬಾಡಿ ಗಾರ್ಡೇ ಇರಲಿಲ್ಲ, ಎಲ್ಲ ಬಾಡಿ ಇಲ್ದಿದ್ದವರಿಗೆಲ್ಲ ಗಾರ್ಡ್ಗಳಿದೆ. ಇವಾಗ ಕರೆಕ್ಟಾಗಿ ಹೇಳಿದ್ರಿ ನೀವು. ಚೆನ್ನೈನಲ್ಲಿ ಸುಮಾರು ಒಂದು 8 ವರ್ಷ ಚೆನ್ನೈನಲ್ಲಿದ್ವಿ. ಚೆನ್ನೈನಲ್ಲಿ ಅವತ್ತೆ ಒಂದ್ಸರಿ ರಾತ್ರಿ 1 ಗಂಟೆ ಕಲ್ಲು ಹೊಡಿತಾರೆ ಬಂದು. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಇತ್ತೀಚೆಗೆ ನಿಮಗೆ ನೆನಪಿದೆ, ಕನ್ನಡಿಗರ ಆರಾಧ್ಯ ದೈವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿಯ ಮೇಲೆ ಬಹಳ ದೊಡ್ಡ ವಿವಾದಗಳು ನಿರಂತರವಾಗಿ ನಡೀತಾ ಇದೆ. ಅದು ಎಷ್ಟರ ಮಟ್ಟಿಗೆ ತಾರಕಕ್ಕೆ ಹೋಯಿತು ಅಂತಂದ್ರೆ, ಅಭಿಮಾನ ಸ್ಟುಡಿಯೋದಲ್ಲಿ ಅವರ ಸಂಸ್ಕಾರ ಮಾಡಿದಂಥ ಅಭಿಮಾನಿಗಳ ದೃಷ್ಟಿಯಲ್ಲಿ ಅದು ಪುಣ್ಯಭೂಮಿ ಎಂದೇ ಅವರ ಹೃದಯದಲ್ಲಿ ದಾಖಲಾದಂಥ ಅಲ್ಲಿ ಒಂದು ಸಣ್ಣ ಬಿಲ್ಡಿಂಗ್ ಏನಿತ್ತು ಅದನ್ನು ಕೂಡ ಒಡೆದು ನೆಲಸಮ ಮಾಡಿ ಅದರ ಒಂದು ಆಕ್ರೋಶಕ್ಕೆ ಇಡೀ ರಾಜ್ಯ ಸಾಕ್ಷಿಯಾಗಿತ್ತು. ಈಗ ಆ ಹಿನ್ನೆಲೆಯಲ್ಲಿ ವಿಷ್ಣುವರ್ಧನ್ ಅವರ ಮನೆ, ವಿಷ್ಣುವರ್ಧನ್ ಅವರ ಪತ್ನಿ ಭಾರತಿ, ಅಳಿಯ ಅನಿರುದ್ಧ್ ಮತ್ತು ವಿಷ್ಣುವರ್ಧನ್ ಅವರ ಅಭಿಮಾನಿ ಬಳಗದ ಮಧ್ಯೆ ಬಹಳ ದೊಡ್ಡ ಜಟಾಪಟಿ ನಡೀತಾ ಇದೆ. ಅದೇನು ಗುಟ್ಟಾಗಿ ಉಳಿದಿಲ್ಲ. ಮೈಸೂರಿನಲ್ಲಿ ವಿಷ್ಣುವರ್ಧನ್ ಅವರ ಸ್ಮಾರಕ ನಿರ್ಮಾಣ ಆಗಿದ್ರೂ ಕೂಡ ಪುಣ್ಯಭೂಮಿ ಭಾವನಾತ್ಮಕವಾಗಿ ಎಲ್ಲಿದೆ ಅಭಿಮಾನಿಗಳ ದೃಷ್ಟಿಯಲ್ಲಿ ಅಂತಂದ್ರೆ ಅದು ಅಭಿಮಾನ ಸ್ಟುಡಿಯೋದಲ್ಲಿ. ಈ ಹಿನ್ನೆಲೆಯನ್ನು ಇಟ್ಕೊಂಡು ಈವರೆಗೆ ಎಲ್ಲಿಯೂ ಯಾರು ನೋಡದೇ ಇರುವಂಥ ವಿಷ್ಣುವರ್ಧನ್ ಅವರ ಅಂತರಂಗದ ಒಂದು ಪರಿಚಯವನ್ನ ಮೊದಲ ಬಾರಿಗೆ ನಮ್ಮ ಚಾನೆಲ್ಲು ನಿಮ್ಮೆದುರು ತೆರೆದಿಡ್ತಾ ಇದೆ. ಯಾಕೆ, ಹೇಗೆ, ಏನು ಅನ್ನುವ ಪ್ರಶ್ನೆ ನಿಮ್ಗೆ ಈಗಾಗಲೇ ಕಾಡಿರ್ಬೋದು. ವಿಷ್ಣುವರ್ಧನ್ ಅವರ ಒಂದು ಅಗಲಿಕೆಯ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಅವರು ಈ ಬದುಕನ್ನು ಬಿಟ್ಟು ಪರಲೋಕದ ಪಯಣವನ್ನ ಆರಂಭಿಸಿದ ಹೊತ್ತಿನಲ್ಲಿ ಅವರ ದೇಹಕ್ಕೆ, ಚಿತೆಗೆ, ಪಾರ್ಥಿವ ಶರೀರಕ್ಕೆ ಸಂಸ್ಕಾರದ ಒಂದು ಕೆಲಸವನ್ನ ಮಾಡಿದ್ದು ಅಥವಾ ಅಗ್ನಿಸ್ಪರ್ಶವನ್ನ ಮಾಡಿದ್ದು ಅವರೊಟ್ಟಿಗೆ 3.5 ದಶಕಗಳಿಗೂ ಹೆಚ್ಚು ಕಾಲ ಅವರ ಯೋಗಕ್ಷೇಮ, ಆರೋಗ್ಯ, ಆಹಾರ, ವಿಹಾರ, ಬದುಕು ಪ್ರತಿಯೊಂದನ್ನು ನೋಡಿಕೊಂಡಂಥ, ದತ್ತುಪುತ್ರ ಅಂತಲೇ ಕರೆಸಿಕೊಂಡಂಥ ಮತ್ತು ಬದುಕಿದಂಥ ಶ್ರೀಧರ್ ವಿಷ್ಣುವರ್ಧನ್ ಅವರನ್ನು ಸಾಧಾರಣವಾಗಿ ನಾನು ಸಂದರ್ಶನ ಮಾಡಿದ್ದೇನೆ. ಮತ್ತೆ ಅವರು ಕಣ್ಣಲ್ಲಿ ಅವರು ಕಂಡಂಥ ವಿಷ್ಣುವರ್ಧನ್ ನಿಮಗೆ ಒಂದು ಹೊಸ ರೀತಿಯ ಸ್ಪಂದನವನ್ನ, ಅನುಭವವನ್ನ ಅದು ಉಣ್ಣಿಸ್ತದೆ. ಅದರ ಮಧ್ಯೆ ಈ ಸ್ಮಾರಕ ಮತ್ತು ಪುಣ್ಯಭೂಮಿ, ಬೆಂಗಳೂರು ಮತ್ತು ಮೈಸೂರು, ಇದರ ಮಧ್ಯೆ ನಿರಂತರವಾಗಿ ನಡೀತಾ ಇರುವಂಥ ಬದುಕಿದ್ದಾಗಲೂ ಕಷ್ಟ, ಬದುಕಿದ್ದಾಗಲೂ ಅನಾಥ ಪ್ರಜ್ಞೆ, ಬದುಕಿದ್ದಾಗಲೂ ಒಂದು ವಿಚಿತ್ರವಾದಂಥ ಸಂಕಟ, ನೋವು, ಹತಾಶೆ, ವಿರೋಧ, ಆತಂಕ, ಭಯ ಇವುಗಳಲ್ಲೇ ಬದುಕಿದಂಥ ವಿಷ್ಣುವರ್ಧನ್ ಹೊರಟು ಹೋದ ಮೇಲೂ ಕೂಡ ಅವರ ಪುಣ್ಯಭೂಮಿಯ ಹೆಸರಿನಲ್ಲಿ ಅದೇ ರೀತಿಯ ಒಂದು ವಿಕ್ಷಿಪ್ತವಾದಂಥ ಭಾವ ಕನ್ನಡದ ನೆಲದಲ್ಲಿ ನೆಲೆ ನಿಂತಿದೆ. ಅದಕ್ಕೆ ಸಾಕ್ಷಿ ಪ್ರಜ್ಞೆಯಾಗಿ ಮತ್ತು ಹೋರಾಟದ ಒಂದು ಮುಂಚೂಣಿಯನ್ನ ನಿರ್ವಹಿಸ್ತಾ ಶ್ರೀಧರ್ ವಿಷ್ಣುವರ್ಧನ್ ಇವತ್ತು ಅನಿರುದ್ಧ ಮೇಲೆ ಮತ್ತು ಅವರ ಇಡೀ ಒಟ್ಟು ನಡವಳಿಕೆಯ ಮೇಲೆ ತೀರಾ ಆಕ್ರೋಶವನ್ನ ಮತ್ತು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಕಿಯ ಮಳೆಯನ್ನೇ ಅವರು ಗರೆದಿದ್ದಾರೆ. ಈ ಎಲ್ಲ ಸಮ್ಮಿಶ್ರವಾದಂಥ ಒಂದು ಸಮಗ್ರ ಸಂದರ್ಶನವನ್ನ ನಿಮ್ಮೆದುರು ತೆರೆದಿಡಲಿಕ್ಕೆ ನನಗೆ ಬಹಳ ಹೆಮ್ಮೆ ಇದೆ. ಬಹುಶಃ ವಿಷ್ಣುವರ್ಧನ್ ಅವರಿಗೆ ನಾವು ಒಂದು ಸಾರ್ಥಕವಾದಂಥ ಶ್ರದ್ಧಾಂಜಲಿಯನ್ನ ಈ ಮೂಲಕ ಅರ್ಪಿಸ್ತಿದ್ದೇವೆ ಅನ್ನುವ ಒಂದು ಆತ್ಮತೃಪ್ತಿ ಇದೆ. ಬನ್ನಿ ಕೇಳೋಣ. ಶ್ರೀಧರ್ ಅವರೇ ನಮಸ್ತೆ. ನಮಸ್ಕಾರ ಸರ್. ನಾವು ಬಹಳ ಕಾಲದಿಂದ ಇದನ್ನು ಅನ್ಕೊಂಡಿದ್ದೆವು, ಆಗ್ಲಿಲ್ಲ. ಯಾಕಂತಂದ್ರೆ ನಾನು ವಿಷ್ಣುವರ್ಧನ್ ಅವರು ಮನೆಗೆ ಬಂದಾಗೆಲ್ಲ ಅಥವಾ ಬರುವ ಪೂರ್ವದಲ್ಲೇ ನಾನು ಯಾರಿಗೆ ಫೋನ್ ಮಾಡ್ತಾ ಇದ್ದೆ ಅಂದ್ರೆ ನಿಮಗೆ ಫೋನ್ ಹೌದು, ನೀವೇ ಅದ್ರ ಅರೇಂಜ್ಮೆಂಟ್ ಮಾಡ್ತಾ ಇದ್ರಿ, ಹೌದು, ಸಮಯ ಕೇಳ್ತಾ ಇದ್ರಿ, ಎಲ್ಲ ಮಾಡ್ತಾ ಇದ್ರಿ. ಹೌದು, ಹೆಚ್ಚು ಕಮ್ಮಿ ನಿಮ್ಮದು 35 ವರ್ಷಗಳ ಒಡನಾಟ ಅಲ್ವಾ ಸರ್? ಅವರ ಮನೆಯ ಎಲ್ಲಾ ಜವಾಬ್ದಾರಿಯನ್ನು ವಿಷ್ಣುವರ್ಧನ್ ಅವರ ಯೋಗಕ್ಷೇಮದಿಂದ ಹಿಡಿದು, ಊಟ ಆಹಾರದಿಂದ ಹಿಡಿದು ಎಲ್ಲ 35 ವರ್ಷ. 35 ವರ್ಷ ಸರ್. ನೀವು ಹೇಗೆ ಅವ್ರ ಮನೆಗೆ ಹೋದ್ರಿ?
ಸರ್ ನಾನು ಊರಿನಲ್ಲಿದ್ದೆ. ಊರಿನಲ್ಲಿ ಏನಾಯ್ತು, ಇಲ್ಲಿ ಅವರು ಒಂದು ಗಣೇಶನ ದೇವಸ್ಥಾನ ಕಟ್ಟಿಸಿದ್ರು, ಇದೇ ಅಭಿಮಾನ್ ಸ್ಟುಡಿಯೋದಲ್ಲಿ. ನಿಮ್ಮ ಊರಲ್ಲಿ? ನಂದು ಸಿಗಂದೂರ್ ಹತ್ರ ಚದರವಳ್ಳಿ ಅಂತ ಹೇಳ್ಬಿಟ್ಟು, ಸಾಗರ ತಾಲೂಕು. ಸರಿ, ಅಲ್ಲಿ ನನಗೆ ತಂದೆ ಇಲ್ಲ. ತಂದೆ ಬಹಳ ಚಿಕ್ಕ ವಯಸ್ಸಿನಲ್ಲಿ ಹೋಗ್ಬಿಟ್ರು, 8 ವರ್ಷ ನನಗೆ ಅವಾಗ. ತಂದೆಯವ್ರ ಹೆಸರೇನು? ತಂದೆ ಚಿದಂಬರಿ ಅಂತ ಹೇಳ್ಬಿಟ್ಟು, ತಾಯಿ ಇದ್ದಾರೆ ಇವಾಗ. ಸರಿ, ಆಮೇಲೆ ನಾನು ಇಲ್ಲಿ ಗಣೇಶನ ದೇವಸ್ಥಾನ ಇತ್ತಲ್ಲ, ಇವ್ರದೇ ಆದಂಥ ಗಣೇಶನ ದೇವಸ್ಥಾನ ಅಭಿಮಾನ್ ಸ್ಟುಡಿಯೋದಲ್ಲಿ ಅದನ್ನು. ಆವಾಗ ಅಲ್ಲಿ ಒಬ್ರು ಪೂಜೆ ಮಾಡ್ತಾ ಇದ್ರು. ಅವ್ರು ಪೂಜೆ ಮಾಡೋರು ಇಲ್ಲಿ ಆನಂದರ ಸರ್ಕಲ್ ನನ್ನ ಫ್ರೆಂಡ್ ಒಬ್ರು ಇದ್ರು, ಅಲ್ಲೊಂದು ಗಣೇಶನ ದೇವಸ್ಥಾನ ಇದೆ, ಅವ್ರು ಪೂಜೆ ಮಾಡ್ತಾ ಇದ್ರು. ಅವ್ರ ಮುಖಾಂತರವಾಗಿ ನನಗೆ ಪರಿಚಯ ಆಯಿತು. ಸೊ ಅವ್ರು ಹೇಳಿದ್ರು, ವಿಷ್ಣುವರ್ಧನ್ ಅಂತಿದ್ದಾರೆ, ಅವ್ರ ಮನೆಗೆ ಹೋಗ್ತೀಯಾ, ಬೇಕಂತೆ, ಅವ್ರ ತಾಯಿಯವ್ರ ಜೊತೆಗೆ ಇರ್ಬೇಕಂತೆ, ಹೋಗ್ತೀಯಾ ಅಂತ ಕೇಳಿದ್ರು. ನನಗೆ ಭಯ, ಇಷ್ಟು ದೊಡ್ಡ ವ್ಯಕ್ತಿಗಳು ನಾವು ಹೀಗಿರೋದು ಅಂತ. ನಮ್ಗೆ ಅವಾಗ ಹಳ್ಳಿ ಇದಾದ್ರೆ ನಮ್ಗೆ ಎಷ್ಟು ವರ್ಷ? ನಾನು ಒಂದು 15 ವರ್ಷ ಇರ್ತೀನಿ. ಸರಿ, ಆವಾಗ ನನಗೆ ಭಯ ನನಗೆ. ಸರಿ, ಆಮೇಲೆ ಒಪ್ಕೊಂಡೆ, ಆಯಿತು ಸರಿ ಹೋಗ್ತೀನಿ ಅಂತ ಹೇಳಿದೆ. ಮಾರನೇ ದಿವಸ ಬೆಳಗ್ಗೆ ಬರ್ತೀನಿ, ಬೆಳಗ್ಗೆ ಒಂದು 9 ಗಂಟೆಗೆ ಮನೆಗೆ ಬರ್ತೀನಿ. ಮನೆಗೆ ಬಂದರೆ ಇವ್ರು ಇರೋದಿಲ್ಲ, ಅವ್ರ ತಾಯಿ ಇರ್ತಾರೆ, ಭಾರತಿಮ್ಮ ಅವ್ರು ಇರ್ತಾರೆ, ಆಮೇಲೆ ಅವ್ರ ಅಣ್ಣ ಅತಿ ಎಲ್ಲ ಇರ್ತಾರೆ. ಸರಿ, ಮನೆ ಒಳಗಡೆ ಅವ್ರ ಅಜ್ಜಿ ಎಲ್ಲ ಕರೆದು ಮಾತಾಡಿ, ಅವ್ರ ತಾಯಿ ಕರೀತಾರೆ, ಭಾಳ ಪ್ರೀತಿಯಿಂದ ಎಲ್ಲ ಮಾತಾಡಿ ಇದು ಮಾಡಿದ್ರು. ಆಮೇಲೆ ರಾಧಾಕೃಷ್ಣ ಅವ್ರ ಜೊತೆಗೆ, ರಾಧಾಕೃಷ್ಣ ನನಗಿಂತ ಸ್ವಲ್ಪ ಸೀನಿಯರ್. ಹೌದು. ಸರಿ, ಆಮೇಲೆ ಏನಾಯಿತು, ಸರಿ ಹೋಗಿ ಮಾತಾಡಿದ್ರೆ ಎಲ್ಲ ಆಯಿತು. ಊಟ ಆಯ್ತಾ ಅಂತ ಕೇಳಿದ್ರು. ಊಟ ತಿಂಡಿ ಏನೋ ತಿಂದಿದೆಯಾ ಅಂತ ಕೇಳಿದ್ರು. ಇಲ್ಲ, ರಾತ್ರಿ ಮಾಡಿದ್ದು ಅಂತ ಹೇಳಿದೆ. ಆವಾಗ ರಾಧಾಕೃಷ್ಣ ಕೇಳ್ದೆ, ನೀನು ಊಟ ಮಾಡ್ತೀಯಾ ತಿಂಡಿ ತಿಂತೀಯಾ ಅಂತ ಕೇಳ್ದೆ. ನನಗೆ ಅವಾಗ ಸ್ವಲ್ಪ ಭಯ ಆಯಿತು, ಯಾಕೆಂದರೆ ತಿಂಡಿ ತಿಂದರೆ ಊಟ ಇಲ್ಲ, ಊಟ ಮಾಡೋ ತಿಂಡಿ ಇಲ್ಲ, ಇದೇನಾದ್ರು ಇದೆ ಅಂತಾನಂತೆ. ನನಗೆ ಭಯ ಆಯಿತು. ರಾಧಾಕೃಷ್ಣ ಕೇಳಿದೆ, ಏನಪ್ಪ ಇವಾಗ ಊಟ ಮಾಡಿದರೆ ಇವಾಗ ಟಿಫನ್ ತಿಂದ ಮಧ್ಯಾಹ್ನ ಊಟ ಮಾಡ್ಬೋದಾ ಅಂದೆ. ಊಟ ಮಾಡ್ಬೋದು ಅಂತ. ಅವಾಗ ಸ್ವಲ್ಪ ಸಂತೋಷ ಆಯ್ತು ನನಗೆ. ಸರಿ, ಆಮೇಲೆ ಟಿಫನ್ ಎಲ್ಲ ಕೊಟ್ಟು ಆಮೇಲೆ ತುಂಬ ಚೆನ್ನಾಗಿಲ್ಲ ಮಾತಾಡ್ಕೊಂಡಿದ್ರು. ಸರ್ ಇರಲಿಲ್ಲ. ಮಾರನೇ ದಿವಸ ಬಂದು ಸಾಯಂಕಾಲ ಬಂದು ಕರೆದ್ರು, ಯಾವ ಊರು ಏನು ಎಲ್ಲ ಕೇಳಿದ್ರು. ನಾನು ಈ ಥರ ಸಾಗರದ ಹತ್ರ ಸಿಗಂದೂರ್ ಹತ್ರ ಚದರವಳ್ಳಿ ಅಂತ ಹೇಳಿದೆ. ಯಾರಿದ್ದಾರೆ ಮನೇಲಿ ಎಲ್ಲ ಹೇಳಿದೆ. ನನಗೆ ಬ್ರದರ್ ಒಬ್ಬರಿದ್ದಾರೆ, 2 ತಂಗಿ ಇದ್ದಾರೆ, ತಾಯಿ ಇದ್ದಾರೆ, ತಂದೆ ಇಲ್ಲ ಅಂತೆಲ್ಲ ಹೇಳಿದೆ. ಆವಾಗ ಭಾಳ ಖುಷಿಪಟ್ಟರು. ನೀನು ಯೋಚನೆ ಮಾಡಬೇಡ, ನಾನು ನಿಮ್ಮ ಮನೆ ಅಂತ ತಿಳ್ಕೊಂಡು ನೀನು ಇರಬೇಕಿಲ್ಲಿ ಅಂತ ಹೇಳಿದರು. ನನಗೆ ಒಂದು ಸ್ವಲ್ಪ ಖುಷಿ ಆಯಿತು, ಅವ್ರ ಮಾತನ್ನು ಕೇಳಿ ನನಗೆ ಭಾಳ ಖುಷಿ ಆಯಿತು. ಆಮೇಲೆ ಏನಾಗುತ್ತೆ, ರಾತ್ರಿ ಮಧ್ಯಾಹ್ನ ಊಟ ಮಾಡು ಅಂತ ಹೇಳಿದ್ರು. ಊಟ ಎಲ್ಲ ಆಯಿತು. ರಾತ್ರಿ ಊಟ ಮಾಡಿದ್ವಿ. ಊಟ ಮಾಡಿ ಮಲ್ಕೋತೀನಿ ಹೋಗಿ. ಅಲ್ಲೇ ಆ ಶೆಡ್ ಇತ್ತು, ಆ ಶೆಡ್ ಮೇಲ್ಗಡೆ ಒಂದು ರೂಮ್ ಇದೆ. ಆ ರೂಮ್ನಲ್ಲಿ ಮಲ್ಕೊಂಡಾಗ ಏನಾಯ್ತು, ಇವ್ರು ಬಂದು ನೋಡ್ತಾರೆ, ಈಗ ಮಲ್ಕೊಂಡಿದ್ದಾನ ಸರಿಯಾಗಿ, ಏನೋ ಹೊದ್ಕೊಂಡಿದ್ದಾನ ಇಲ್ವೋ ಅಂತ ಹೇಳ್ಬಿಟ್ಟು ನೋಡ್ತಾರೆ ಬಂದು. ಆಮೇಲೆ ಒಂದು ಬೆಡ್ಶೀಟನ್ನು ಹೊದ್ಕೊಂಡಿತ್ತು. ಆಮೇಲೆ ಅವ್ರು ಸ್ವತಃ ಅವರು ಒಂದು ರಗ್ ತೊಗೊಂಡು ಬಂದು ಒದಿಸ್ಬಿಟ್ಟು, ಚಳಿ ಇರುತ್ತೆ ಹೊದ್ಕೊಂಡು ಮಲ್ಕೋ ಅಂತ ಹೇಳ್ಬಿಟ್ಟು ಸ್ವತಃ ಅವರು ಮಾಡಿದ್ರು ಬಂದು. ಆಮೇಲೆ ಹೀಗೆ ಆಗ್ತಾ ಬಂತು. 1 ವರ್ಷ ಆಯಿತು. 1 ವರ್ಷ ಆದ ತಕ್ಷಣ ನಮ್ಮ ಫಾದರ್ ಸೆರೆಮನಿ ಇತ್ತು. ಸರಿ, ಹಾಗೆ ಊರಿಗೆ ಹೋದೆ. ಅವ್ರು ಭಾಳ ಸಾರ್ ಅಂದ್ರೆ ಅಷ್ಟು ಶಿಸ್ತು, ಒಂದು ಕರೆಕ್ಟ್ ಟೈಮಿಂಗ್ಸು ಇದೆಲ್ಲ ಭಾಳ ಫಾಲೋ ಮಾಡ್ತಾಯಿದ್ದಂಥವ್ರು. ಸರಿ, ನಾನು ಊರಿಗೆ ಹೋದೆ. ಯಾವತ್ತು ಬರ್ತೀಯ ಅಂತ ಕೇಳಿದ್ರು. ಒಂದು 2-3 ಡೇಸಲ್ಲಿ ಬಂದ್ಬಿಡ್ತೀನಿ ಸರ್ ಅಂತ ಹೇಳಿದೆ. ಆಮೇಲೆ ಸರಿ ನಾನು ಬರೋದು 1 ದಿವಸ ಲೇಟ್ ಆಯಿತು. 1 ದಿವಸ ಲೇಟ್ ಆಯಿತು. ಇವರು ಶೂಟಿಂಗ್ ಹೋಗಿದ್ದರು. ಶೂಟಿಂಗ್ ಹೋದಾಗ ಶೂಟಿಂಗಿಂದ ಬರ್ತಾರೆ. ಆವಾಗ ವಿಠೋಬ ಅಂತೆಲ್ಲ ಇದ್ದರು, ರಾಧಾಕೃಷ್ಣ ಇದ್ದರು, ವಿಠೋಬ ಇದ್ದರು. ಸರಿ, ಕೇಳಿದ್ರು, ಬಂದಿಯಾನ ಅಂದರು. ಆಮೇಲೆ ಕರಿ ಅವನ ಅಂತ ಹೇಳಿದ್ರು. ಗಾರ್ಡನಲ್ಲಿ ಕೂತ್ಕೊಂಡಿದ್ರು, ಕರಿ ಅಂತ ಹೇಳಿದ್ರು. ನನಗೆ ಅವಾಗೆಲ್ಲ ಏನು ಅಷ್ಟು ಇದಿರಲಿಲ್ಲ ನನಗೆ. ಅವಾಗ ಕೇಳಿದ್ರು, ಯಾಕೆ ಟೈಮಿಂಗ್ಸ್ ಕರೆಕ್ಟಾಗಿ ಬರ್ಬೇಕು ನೀನು, ಯಾಕೆ ಬರಲ್ಲ ಅಂತ ಕೇಳಿದ್ರು. ನನಗೇನು ಇನ್ಮೇಲೆ ಅದು ಈ ಥರ ಮಾಡಬಾರ್ದು ನೀನು ಅಂತ ಹೇಳಿದ್ರು. ನಾನೇನು ಹೇಳ್ಬಿಟ್ಟೆ, ಇಷ್ಟ ಇದ್ದು ಇಟ್ಕೊಳ್ಳಿ, ಕಷ್ಟ ಇದ್ರೆ ಕಳಿಸ್ಬಿಡಿ ಅಂದ್ಬಿಟ್ಟೆ. ನನಗೆ ಇವತ್ತು ಅದನ್ನು ಮರೆಯೋಕ್ಕಾಗಲ್ಲ. ಆಮೇಲೆ ಏನು ಮಾಡಿದ್ರು, ಒಂದು ಕೆನ್ನೆ ಹೊಡೆದ್ರು ನಾನು, ಏನು ಇವ್ರು ಈ ಥರ ಮಾಡ್ತಾರಲ್ಲ ಇವರು ಅಂತ ಹೇಳ್ಬಿಟ್ಟು ನನಗೆ ಬೇಜಾರಾಯಿತು. ಅಳ್ತಾ ಕೂತ್ಕೊಂಡ್ರೆ ಸರಿ, ಗಾರ್ಡನಿಂದ ಬಂದರು ಆಚೆ. ಸ್ವಲ್ಪ ಹೊತ್ತಾದ್ಮೇಲೆ ಬಂದರು. ರಾಧಾಕೃಷ್ಣ ಹತ್ರ ಹೇಳಿದ್ರು, ಯಾಕೆ ಅವ್ನು ಅಳ್ತಾ ಇದ್ದಾನೆ, ಕೂತ್ಕೊಂಡಿದ್ದಾನೆ, ಅವ್ನು ಕರ್ಕೊಂಡೋಗಿ ಊಟ ಮಾಡಿಸೋ ನೀನು ಅಂತ ಹೇಳಿದ್ರು. ಆಮೇಲೆ ನನ್ನ ಹೆಗಲ ಮೇಲೆ ಕೈ ಹಾಕ್ಬಿಟ್ಟು ತಟ್ಬಿಟ್ಟು, ಯೋಚನೆ ಮಾಡ್ಬಿಡು, ನೀನು ಯಾಕೆ ಇದು ಮಾಡ್ತೀಯ ಅಂತೇಳಿ ಸಮಾಧಾನ ಮಾಡಿದ್ರು. ನಿಜವಾಗ್ಲೂ ಅದನ್ನೆಲ್ಲ ನನಗೆ ಮರೆಯೋಕ್ಕಾಗಲ್ಲ. ಅವತ್ತು ಅವರು ಇದು ಮಾಡಿದ ಇವತ್ತಿನ ದಿವಸ ಆ ಹೆಸರು ಬರಲಿಕ್ಕೆ ಕಾರಣ ಅದು ಅವರಿಂದನೇ. ನನಗೆ ಅಷ್ಟು ಒಂದು ಪ್ರೀತಿ ವಿಶ್ವಾಸ. ಆಮೇಲೆ ಅವರ ಪ್ರೀತಿ ವಿಶ್ವಾಸ ಬೆಳಿತಾನೇ ಹೋಯ್ತು. ಆಮೇಲೆ ಒಂದ್ಸರಿ ನನಗೆ ಹುಷಾರಿರಲಿಲ್ಲ. ಹುಷಾರಿರಲಿಲ್ಲ, ನನಗೆ ತುಂಬಾ ವಾಮಿಟ್ ಬರೋ ಥರ ಇತ್ತು. ಕೂತ್ಕೊಂಡಿದ್ದೆ, ಊಟ ಮಾಡ್ಲಿಕ್ಕೂ ಆಗಿಲ್ಲ. ಆಮೇಲೆ ಭಾರತಿ ಅಮ್ಮನು ಸರ್ನು ಇಬ್ಬರನ್ನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹೊರಗಡೆ ಕರ್ಕೊಂಡು ಹೋಗ್ಬಿಟ್ಟು ವಾಮಿಟ್ ಎಲ್ಲ ಮಾಡಿಸಿ ಕರ್ಕೊಂಡು ಬಂದು ಕೂರಿಸಿ ಊಟ ಮಾಡಿಸಿ ಇದೆಲ್ಲ ಮಾಡಿದರು. ಹಾಗೆ ಇನ್ನೊಂದು ಸರಿ ಏನಾಗುತ್ತೆ, ಆಕ್ಸಿಡೆಂಟ್ ಆಗ್ಬಿಡುತ್ತೆ ನನಗೆ. ಆಕ್ಸಿಡೆಂಟ್ ಆದಾಗ ಏನಾಯಿತು, ಹಾಸ್ಪಿಟ್ಲಿಗೆ ಡೈರೆಕ್ಟ್ ಬರ್ತಾರೆ. ರಾತ್ರಿ ಒಂದು 9 ಗಂಟೆಗೆ ಆಯಿತು.
ಡೈರೆಕ್ಟಾಗಿ ಫೋನ್ ಮಾಡಿ ಯಾರೋ ಫೋನ್ ಮಾಡಿ ಹೇಳಿದ್ರು, ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಬಂದರು. ಬಂದುಬಿಟ್ಟು ಅವ್ನಿಗೆ ಏನು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಅವ್ನಿಗೆ ಏನಾಗಿದೆ ಏನು ಅಂತ ಹೇಳಿದ್ರು. ಸದ್ಯ ಏನೂ ಆಗಿರಲಿಲ್ಲ ನನಗೆ. ಮಾರನೇ ದಿವಸನೇ ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸ್ಬಿಟ್ಟು. ಇನ್ನೊಂದು ಸರಿ ಏನಾಗುತ್ತೆ, ಅಲ್ಲಿ ಬ್ಯಾಕ್ ಸ್ವಲ್ಪ ಪ್ರಾಬ್ಲಮ್ ಆಗೋಯ್ತು. ಮನೇಲಿ ಕೂತ್ಕೊಂಡಾಗ ಮೇಲೆ ಎದ್ದೇಳಲಿಕ್ಕಾಗಿಲ್ಲ. ಆಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ ಹೋಗಿ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಹೋಗಿ 1 ತಿಂಗಳಿದ್ದ ಹಾಸ್ಪಿಟ್ಲ್ನಲ್ಲಿ. ಎಲ್ಲ ಡಾಕ್ಟರ್ಸ್ ಕರೆದ್ರು. ಡಾಕ್ಟರ್ ಮಯ್ಯ, PS ಮಯ್ಯ ಅಂತಿದ್ರು, ಡಾಕ್ಟರ್ ಐತಾಳು ಶೇಖರ್ ಹಾಸ್ಪಿಟ್ಲ್ನಲ್ಲಿ. ಎಲ್ಲರನ್ನು ಕರೆದ್ಬಿಟ್ಟು ಹೇಳಿದ್ರು, ನೀವು ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಅವನಿಗೆ ಕ್ಲೀನಾಗಿ ಮಾಡಿ ಅವ್ನು ಕಳಿಸಿ ಅವನ ಅಂತೇಳ್ಬಿಟ್ಟು. ಈ ಥರ ಒಂದು ಪ್ರೀತಿ ವಿಶ್ವಾಸವನ್ನು ಯಾರೂ ತೋರಿಸ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಅವ್ರ ಮನೆಯಲ್ಲೂ ಅಷ್ಟೇ, ಅವ್ರ ಜೊತೆ ಊಟ ಮಾಡ್ಬೇಕಾದ್ರೆ ಅವ್ರ ಜೊತೆಗೇನೆ ಕೂತ್ಕೊಂಡು ಊಟ ಮಾಡಬೇಕು. ಎಷ್ಟೋ ಸರಿ ಅವರೇ ಬಡಿಸ್ತಾ ಇದ್ರು, ಇಲ್ಲಾಂದ್ರೆ ನಾವು ಊಟ ಮಾಡಿಲ್ಲ ಎದ್ಬಿಡೋರು ಅವರು. ಅಂಥ ಒಂದು ಪ್ರೀತಿ ವಿಶ್ವಾಸವನ್ನು ಕೊಡ್ತಕ್ಕಂಥ ದೊಡ್ಡ ವ್ಯಕ್ತಿ ಅವರು. ಹಾಗೆಯೇ ಹೀಗೆ ನಡೀತಾ ಇರುತ್ತೆ. ಚೆನ್ನೈಗೆ ಹೋಗ್ತೀವಿ, ಚೆನ್ನೈನಲ್ಲಿರ್ತೀವಿ. ಚೆನ್ನೈನಲ್ಲಿ ಸುಮಾರು ಒಂದು 8 ವರ್ಷ ಚೆನ್ನೈನಲ್ಲಿದ್ವಿ. ಚೆನ್ನೈನಲ್ಲೇ ಅವತ್ತೆ ಒಂದು ಸರಿ ರಾತ್ರಿ 1 ಗಂಟೆಗೆ ಕಲ್ಲು ಹೊಡಿತಾರೆ ಬಂದು. ತುಂಬ ಗ್ಲಾಸೆಲ್ಲ ಹೊಡೆದೋಯ್ತು. ಆಮೇಲೆ ಏನಾಯಿತು, ಸರಿ ಬಂದರು ಕೆಳಗಡೆ. ನಾವು 3 ಜನ ಇದ್ದಿದ್ದು, ಅಮ್ಮ, ನಾನು, ಆಮೇಲೆ ಸರ್ 3 ಜನ ಇದ್ವಿ. ಬಂದ ತಕ್ಷಣ ನೋಡಿದೆ ಯಾರು ಕಲ್ಲು ಹೊಡೆದಿರ ಅಂತ ಆಯಿತು. ಆಮೇಲೆ ಪೊಲೀಸ್ನವರೆಲ್ಲ ಬಂದರು. ಮಾರನೇ ದಿವಸ ಬೆಳಗ್ಗೆ ಪೊಲೀಸ್ ಇನ್ಸ್ಪೆಕ್ಟರ್ಸ್ ಎಲ್ಲ ಬಂದರು. MGR CM ಆಗಿದ್ರು ಅವಾಗ. ಸರಿ MGR ಹತ್ರನೂ MGR ಎಲ್ಲ ಮಾತಾಡಿ ಎಲ್ಲ ಮಾಡಿದರು. ಯಾಕೆ ಈ ಥರ ಮಾಡ್ತಾರೆ, ಇಷ್ಟೊಂದು ಇದು ಮಾಡ್ತಾರೆ ಅನ್ನೋದು ಗೊತ್ತಾಗಿಲ್ಲ. ಅವ್ರು ಹೇಳಿದರು, ನೀವೇನು ಮಾಡೋಕೆ, ಪೊಲೀಸ್ ಕಮಿಷನರ್ ಕೇಳಿದ್ರು, ಏನು ಆ್ಯಕ್ಷನ್ ತೊಗೊಳ್ಳೋಣ, ಏನು ಮಾಡೋಣ, ಯಾರು ಮಾಡಿದ್ರೆ ಏನು ಮಾಡ್ತೇನೆ, ಇದು ಮಾಡ್ತೀನಿ, ಏನು ಮಾಡೋಕೆ ಹೋಗ್ಬಿಡಿ, ನೀವು ಬಿಟ್ಬಿಡಿ ಇಲ್ಲಿಗೆ ಅಂದರು. ಈ ಥರ ಒಂದು ಟಾರ್ಚರ್ಗಳು ಭಾಳ ಇತ್ತು. ಇಲ್ಲಿ ಕರ್ನಾಟಕದಲ್ಲಿ ಆಯಿತು, ಕರ್ನಾಟಕದಿಂದ ಅದೆಲ್ಲ ಸ್ವಲ್ಪ ವಿವರಿಸಿ. ಯಾಕೆಂದ್ರೆ ಈಗ ನೋಡಿ, ಈಗ ಗಂಧದ ಗುಡಿ ಪ್ರಕರಣ ಇರಬಹುದು, ಇನ್ನೊಂದಿರಬಹುದು, ಅದು ಎಲ್ಲವೂ ಎಲ್ಲೋ ಒಂದು ಕಡೆ ಬೇರೆ ಬೇರೆ ರೀತಿಯಲ್ಲಿ ವಿಷ್ಣುವರ್ಧನ್ ಅವರನ್ನ ಟಾರ್ಗೆಟ್ ಮಾಡದ ಹಾಗೆ ಕಾಣ್ತಾ ಇತ್ತು. ಹೌದು, ಗೊತ್ತಾಯ್ತು. ಹೌದು, ವಿಷ್ಣುವರ್ಧನ್ ಭಾಗವಹಿಸದೇ ಇದ್ದಂತ ಸಂದರ್ಭದಲ್ಲೂ ಹೌದು ವಿಷ್ಣುವರ್ಧನ್ ಭಾಗವಹಿಸಿದ್ರು, ನಿಜವಾಗ್ಲು ಈ ತರದ್ದು. ಹೌದು, ಅದಕ್ಕಾಗಿ ಈಗ ನೀವು ಕಂಡ ಹಾಗೆ ವಿಷ್ಣುವರ್ಧನ್ ಅವರ ಒಟ್ಟು ಬೆಳವಣಿಗೆಯಲ್ಲಿ ಈ ರೀತಿಯ ಅಟ್ಯಾಕ್ಗಳು, ಅದಕ್ಕೆ ರಾಜ್ಕುಮಾರ್ ಅಭಿಮಾನಿಗಳ ಹೆಸರು, ಹೌದು, ಈ ತರದ್ದೆಲ್ಲ ನೀವಲ್ಲಿ ಅವರ ಮನೆಯಲ್ಲಿ 24/7 ಇದ್ದವರು. ಹೌದೌದು. ಸೊ ನೀವು ಆ ವಿಷಯದಲ್ಲಿ ಕೀನ್ ಆಗಿ ಹೇಳಿ ನೋಡುವ, ಏನಾಯ್ತು? ವಿಷ್ಣುಜಿಯವರ ಅಭಿಮಾನಿಗಳು, ರಾಜ್ಕುಮಾರ್ ಅಭಿಮಾನಿಗಳು ಬಹಳಷ್ಟು ಗಲಾಟೆಗಳು ನಡೀತಾ ಇತ್ತು. ತುಂಬ ಒಂದು ಸಿನಿಮಾ ರಿಲೀಸ್ ಆಗಿರ್ಬೋದು, ಮಾಡ್ಬೋದು, ಬಿಡ್ತಾ ಇರಲಿಲ್ಲ. ಮನೆ ಹತ್ತಿರವನ್ನು ಗಲಾಟೆಗಳು ಮಾಡೋರು, ಹೊರಗಡೆ ಶೂಟಿಂಗ್ ಜಾಗದಲ್ಲಿ ಹೋಗಿ ಗಲಾಟೆ ಮಾಡೋರು, ತುಂಬಾ ಗಲಾಟೆ ಮಾಡ್ಕೊಂಡ್ರು. ಅದು ಆ ಗಂಧದ ಗುಡಿಯಿಂದನೇ ಶುರುವಾಯಿತು. ಅದು ಏನೂ ಆಗದೆ ಹೋದ್ರೂ ಕೂಡ ಅದನ್ನು ತೊಗೊಂಡ್ಬಿಟ್ಟು ಅಭಿಮಾನಿಗಳಲ್ಲಿ ದೊಡ್ಡ ಗಲಾಟೆಗಳು ನಡೀತಾ ಇತ್ತು. ಇದು ಶೂಟಿಂಗ್ ಕೂಡ ಮಾಡ್ಲಿಕ್ಕೆ ಬಿಡ್ತಾ ಇರಲಿಲ್ಲ, ಅಂಥ ಒಂದು ಗಲಾಟೆಗಳು ನಡೀತಾ ಇತ್ತು. ಮನೆ ಹತ್ರ ಬಂದು ಗಲಾಟೆ ಮಾಡೋರು. ಅವರ ಅಣ್ಣನಿಗೆ ಸುಮಾರು ಸರಿ ಅಟ್ಯಾಕ್ ಮಾಡೋಕ್ಕೆ ಹೋಗಿದ್ದರು. ನಮಗೂ ಭಾಳಷ್ಟು ಇದಾಗಿದೆ. ಆನಂತರಗಳಲ್ಲಿ ಏನಾಯಿತು ಅಂದರೆ, ವಿಷ್ಣು ಸೇನಾ ಸಮಿತಿ ಅಂತ ಒಂದು ಮಾಡಿದ್ರು 94ರಲ್ಲಿ. ವಿಷ್ಣು ಸೇನಾ ಸಮಿತಿ ಪ್ರಸನ್ನ ಕುಮಾರ್ ಎಲ್ಲಿ ಎಂಟ್ರಿ ಆದರೂ ಆವಾಗಲಿಂದ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಆವಾಗ ಧೈರ್ಯವಾಗಿ ನಿಂತ್ಕೊಂಡ್ರು ಎಲ್ಲರೂ. ವಿಷ್ಣು ಸೇನಾ ಸಮಿತಿ ಅಂತ ಒಂದು ಮಾಡ್ತಾರೆ. ಪ್ರತಿಯೊಂದು ಜಿಲ್ಲೆನಲ್ಲೂ ಮಾಡಿಬಿಟ್ಟು ಒಗ್ಗೂಡಿಸ್ಬಿಟ್ಟು ಅಭಿಮಾನಿಗಳ ಬಳಗ ದೊಡ್ಡದಾಯ್ತು. ಆವಾಗ ಆ ಪ್ರಸನ್ನ ಕುಮಾರ್ ನಿಂತ್ಕೊಂಡು ಯಾವುದೇ ಥಿಯೇಟರ್ ಇರ್ಬೋದು, ಯಾವುದೇ ಪಿಕ್ಚರ್ಗಳು ರಿಲೀಸ್ ಆದ್ರೂ ಕೂಡ ನಿಂತ್ಕೊಂಡು ಅವ್ರು ಸ್ವತಃ ನಿಂತ್ಕೊಂಡು ಮಾಡೋರು ಪ್ರಸನ್ನ ಕುಮಾರ್. ಒಂದು ಅಷ್ಟು ಅಭಿಮಾನಿಗಳನ್ನು ಒಗ್ಗಟ್ಟು ಮಾಡಿಕೊಂಡು ಶುರು ಮಾಡಿದರು. ಆಮೇಲೆ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಹೋಗ್ಬಿಟ್ಟು ಸಂಗೀತ ಕಾರ್ಯಕ್ರಮವನ್ನು ಮಾಡೋರು. ಆ ಸಂಗೀತ ಕಾರ್ಯಕ್ರಮವನ್ನು ಮಾಡೋದಂತ ಇನ್ನಷ್ಟು ಆ ಸಂಘಟನೆ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀತು. ಯಾಕೆಂದರೆ ಇದು ಮಹಾರಾಷ್ಟ್ರದಲ್ಲಿ ಇದು ಶಿವಸೇನಾ ಅಂತಿತ್ತು. ಅದನ್ನು ಕೂತ್ಕೊಂಡ್ಬಿಟ್ಟು ಇವರು ಯಾವ ಥರ ಮಾಡಬೇಕು ಅಂದರೆ ವಿಷ್ಣು ಸೇನಾ ಅಂತ ಮಾಡಿದ್ರು ಅವರು. ಆ ಶಿವಸೇನಾ ವಿಷ್ಣು ಸೇನಾ ಅಂತ. ಆ ಒಂದು ಪವರು ಶಿವಸೇನಾ ಏನಿದೋ ಆ ಥರ ವಿಷ್ಣು ಸೇನಾ ಅಂತ ಬಂದರು. ಅವತ್ತಿನ ದಿವಸ ಈ ಗಲಾಟೆಗಳೆಲ್ಲ ಕಡಿಮೆ ಆಗ್ತಾ ಬಂತು ಸ್ವಲ್ಪ. ಇಲ್ಲ, ಸಾಹಸ ಸಿಂಹ ರಿಲೀಸ್ ಆಯಿತು. ಸಾಹಸ ಸಿಂಹ ರಿಲೀಸ್ ಮಾಡಲಿಕ್ಕೆ ಬಿಡಲಿಲ್ಲ. ಎದುರುಗಡೆ ಕೆಳದ ಸಿಂಹ ಇತ್ತು, ಹೇಗೆ ರಿಲೀಸ್ ಮಾಡ್ತಾರೆ ಅಂತ ಒಂದು ದೊಡ್ಡ ಗಲಾಟೆನೇ ಆಯಿತು. ಅವಾಗ ಸ್ವತಃ ಗುಂಡೂರಾವ್ ಮನೆಗೆ ಬಂದರು. ಗುಂಡೂರಾವ್ CM ಆಗಿದ್ರು. ಗುಂಡೂರಾವ್ ನಾನು ನಿಂತ್ಕೊಂಡು ಮಾಡಿಸ್ತೀನಿ, ನೀವೇನು ಯೋಚನೆ ಮಾಡ್ತೀನಿ. ಸ್ವತಃ ಗುಂಡೂರಾವ್ ಅವ್ರು ನಿಂತ್ಕೊಂಡು ರಿಲೀಸ್ ಮಾಡಿಸಿದ್ರು ಅವರು. ಗುಂಡೂರಾವ್ ಅವರು ಭಾಳ ಚೆನ್ನಾಗಿದ್ದರು. ಇದು ಅವರಲ್ಲಿ ಇರಲಿಲ್ಲ ಅಂದ್ರೂ ಅಭಿಮಾನಿಗಳಲ್ಲಿ ಭಾಳ ಇದಿತ್ತು. ಯಾಕೆ ಈ ಥರ ಮಾಡಬೇಕು? ಅವರು ಒಳ್ಳೆ ನಟರು, ಇವರು ಒಳ್ಳೆ ನಟರು. ಮತ್ತೆ ರಾಜ್ಕುಮಾರ್ ಬಂದ ಕಾಲ, ರಾಜ್ಕುಮಾರ್ ಒಟ್ಟು ಅನುಭವ, ರಾಜ್ಕುಮಾರ್ ವಯಸ್ಸು. ಹೌದು. ಈಗ ಯಾಕಂದ್ರೆ ವಿಷ್ಣುವರ್ಧನ್ ಎಂಟ್ರಿ ಆಗುವಾಗಲೇ ರಾಜ್ಕುಮಾರ್ 100-150 ಸಿನಿಮಾ. ಹೌದು. ಅದು ರಾಜ್ಕುಮಾರ್ ವಿಷ್ಣುವರ್ಧನ್ ಅವರಿಗೆ ಒಂದು ರೀತಿಯಲ್ಲಿ ಕಂಪ್ಯಾರಿಸನ್ ಅಲ್ಲ. ಹೌದು.
ಈ ಅಭಿಮಾನಿಗಳು ಅದನ್ನ ಯಾವ ರೀತಿ ಆತರ ಮಾಡಿದ್ರು ಅಥವಾ ಸಿನಿಮಾದ ಒಳಗನವ್ರ ಕೊಡುಗೆ ಎಷ್ಟು, ಇವೆಲ್ಲವೂ ಒಂದು ಹಂತಕ್ಕೆ ಚರ್ಚೆ ಆಗಿದೆ. ಅದ ನನ್ಗೆ ಬಹಳ ಮುಖ್ಯವಾದದ್ದು ಏನು ಅಂದ್ರೆ ಆ ಸ್ಥಿತಿಯಲ್ಲಿ ವಿಷ್ಣುವರ್ಧನ್ ಅವರ ಮಾನಸಿಕ ಸ್ಥಿತಿ ಹೇಗಿರ್ತಿತ್ತು, ಮನೆಯ ವಾತಾವರಣ ಹೇಗಿರ್ತಿತ್ತು, ಎಲ್ಲೆಲ್ಲಿ ಯಾವ್ಯಾವ ರೀತಿ ಈಗ ಜೀವಘಾತಕವಾಗುವ ಲೆವೆಲ್ಗೆ ಅಟ್ಯಾಕ್ ಆಯ್ತು ಅನ್ನೋದ ಮಾತುಗಳು ಕೇಳ್ಬರ್ತವೆ. ಅದು ನೀವು ಕಂಡದ್ದು ಹೇಗೆ? ಆದ್ರೂ ಎಷ್ಟೇ ಇದು ಬಂದ್ರೂ ಕೂಡ ಯಾವುದನ್ನು ಮನಸ್ಸಿಗೆ ತಗೊಳ್ತಾ ಇರಲಿಲ್ಲ ಅವರು, ಯಾವುದಕ್ಕೂ ಆ್ಯಕ್ಷನ್ ತಗೊಳ್ಳಿಕ್ಕೆ ಹೋಗ್ತಾ ಇರಲಿಲ್ಲ. ಅಲ್ಲಿಗೆ ಮರ್ತು ಬಿಡೋರು ಅವರು, ಯಾವುದನ್ನು ದೊಡ್ಡದಾಗಿ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ ಅವರು. ಅಂತಹ ಒಂದು ಒಳ್ಳೆಯ ವ್ಯಕ್ತಿ ಅವರು. ಅಭಿಮಾನಿಗಳು ಏನಿದು ಮಾಡ್ತಾರೆ ಅದು ಮಾಡ್ತಾರೆ ಅಷ್ಟೇ ಹೊರತು ಇವರು ಯಾವುದಕ್ಕೂ ಇದು ಮಾಡ್ತಾ ಇರಲಿಲ್ಲ. ಇಲ್ಲ ಇವ್ರೂ ಇದು ಮಾಡಿದರೆ ಇನ್ನೂ ದೊಡ್ಡ ಗಲಾಟೆನೇ ಹೋಗ್ಬಿಟ್ಟಿರೋದು. ಮಾಡ್ತಾ ಇರಲಿಲ್ಲ, ಯಾವುದೇ ಒಂದು ಸ್ಟೇಟ್ಮೆಂಟ್ ಆಗಲಿ ಕೊಡ್ತಾ ಇರಲಿಲ್ಲ, ಏನೂ ಮಾಡ್ತಾ ಇರಲಿಲ್ಲ. ಯಾರು ಕೇಳಿದ್ರು ಇಲ್ಲ ಅಂತಲೇ ಹೇಳೋರು, ಏನು ಮಾಡಬಾರ್ದು ಮಾಡೋಲ್ಲ ಅಂತಲೇ ಹೇಳೋರು. ಇಷ್ಟೊಂದು ಯಾಕೆ ತೊಂದರೆಗಳು ಕೊಡ್ತಾಯಿದ್ರು? ಅವ್ರವ್ರು ಚೆನ್ನಾಗೇ ಇದ್ರು, ಇದು ನಡೀತಾನೆ ಇತ್ತು. ಅದ್ರಲ್ಲಿ ಈ ಪ್ರಸನ್ನ ಕುಮಾರಿ ಅವರು ಯಾವಾಗ ಎಂಟ್ರಿ ಆದ್ರು ಆವಾಗಲೇ ಪ್ರತಿಯೊಂದೂ ಎಲ್ಲ ನಿಧಾನವಾಗಿ ಎಲ್ಲ ಇದಾಗ್ತಾನೆ ಬಂತದ್ದು. ಪ್ರಸನ್ನ ಕುಮಾರ್ ಪ್ರತಿಯೊಂದನ್ನು ಎಲ್ಲ ಮಾತಾಡಿ ಇದೆಲ್ಲ ಮಾಡಿ ಪ್ರತಿಯೊಂದು ಜಾಗಕ್ಕೆ ಹೋಗಿ ಆ ಶೂಟಿಂಗ್ ಜಾಗದಲ್ಲಿ ನಿಂತ್ಕೊಂಡು ಅಭಿಮಾನಿಗಳು ನಿಂತ್ಕೋದು. ಯಾವ ಬಾಡಿ ಗಾರ್ಡು ಇರಲಿಲ್ಲ, ಯಾರೂ ಇರಲಿಲ್ಲ ಅವಾಗ. ಯಾವ ಬಾಡಿ ಗಾರ್ಡ್ ಇದ್ರು? ಇವಾಗ ಎಲ್ಲ ಇದ್ದಾರೆ ಎಲ್ರಿಗೂ. ಇವಾಗ ಬಾಡಿ ಗಾರ್ಡೇ ಇರಲಿಲ್ಲ, ಎಲ್ಲ ಅವರೇ ಬಾಡಿ ಇಲ್ದಿದ್ದವರಿಗೆಲ್ಲ ಗಾರ್ಡ್ಗಳಿದೆ. ಇವಾಗ ನೀವು ಕರೆಕ್ಟಾಗಿ ಹೇಳಿದ್ರಿ ನೀವು. ಹೌದು, ಇವಾಗ 4 ಜನ 5 ಜನ ಬಾಡಿ ಗಾರ್ಡ್ ಇಟ್ಕೋತಾರೆ ಇವತ್ತು. ಅದರ ಮೇಲೆ ಅವರು ಪ್ರತಿಷ್ಠೆ ಲೆಕ್ಕ. ಬಾಡಿ ಗಾರ್ಡ್ ಇಲ್ದೇನೆ ಅವತ್ತು ದೊಡ್ಡ ಹೀರೋ ಆಗುವಂತ ಬೆಳೆದಂಥವ್ರು ಅವರು. ಇವತ್ತು ನೋಡಿ ಏನೇನು ಮಾಡ್ತಾರೆ ಎಲ್ಲ. ರಾಜ್ಕುಮಾರ್ ಒಟ್ಟಿಗೆ ಚೆನ್ನ ಮಾತ್ರ ಇದ್ದ, ನಿಜವಾಗ್ಲು ಕರೆಕ್ಟ್. ಅವಾಗ ಯಾರೂ ಇರಲಿಲ್ಲ. ಈಗ ಇವತ್ತಿನ ದಿವಸ ಇದನ್ನೇ ಬೇರೆ. ಇವತ್ತಿನ ದಿವಸ ಇವತ್ತು ಅವರು ಒಂದು ಒಳ್ಳೆ ಶಕ್ತಿಯಾಗಿ ಬೆಳೆದ್ರು. ಆವತ್ತು ಅಂಥ ಒಂದು ಶಕ್ತಿ ನೋಡಿದ್ರು. ನಾಗರಾವ್ ಪಿಕ್ಚರ್ ನೋಡ್ಬೇಕು ಹೆಂಗೆ ಮಾಡಿದ್ದಾರೆ ಒಂದು ನೋಡಿ. ಇವತ್ತು ಕೂಡ ಅದು ಕಣ್ಣಲ್ಲಿ ಇರ್ತಕ್ಕಂಥದ್ದು. ಬಂಧನ ಇರ್ಬೋದು, ನಾಗರಾವ್ ಇರ್ಬೋದು, ಎಂತ ಮುತ್ತಿನಹಾರ ಇರ್ಬೋದು, ಎಂತೆಂಥ ಸಿನಿಮಾಗಳನ್ನು, ವೀರಪ್ಪ ನಾಯಕ ಇರ್ಬೋದು, ಸಿಂಹಾದ್ರಿಯ ಸಿಂಹ, ಎಂತೆಂಥ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಭಾಳಷ್ಟು ಸಿನಿಮಾಗಳು ಓಡ್ತಾ ಇರಲಿಲ್ಲ, ಆದರೂ ಸಿನಿಮಾಗಳು ಚೆನ್ನಾಗಿರೋದು. ಸಿನಿಮಾಗಳು ಓಡಾಡ್ತಾನೆ ಇರಲಿಲ್ಲ ಅವಾಗ. ಅದು ಮನಸ್ಸಿಗೆ ಇದಾಗೋದು ಸ್ವಲ್ಪ. ಈಗ ಬೆಂಗಳೂರನ್ನ ಯಾಕೆ ಬಿಟ್ರು ಅವರು? ಈಗ ಅದ್ರ ಬಗ್ಗೆ ಹೊರಗಡೆ ಬಹಳಷ್ಟು ಕಥೆಗಳಿದೆ. ಹೌದು, ಅದಿರ್ಲಿ. ಒಳಗಡೆ ನೀವಿದ್ದವರು. ಹೌದು. ಈಗ ಬೆಂಗಳೂರನ್ನ ಬಿಟ್ಟು ಮೆಡ್ರಾಸಿಗೆ ಒಂದಿಷ್ಟು ಕಾಲ ಹೋದ್ರಲ್ಲ. ಹೌದೌದು. ಅದು ಏನದು? ಬೆಂಗಳೂರಿನಲ್ಲಿ ತುಂಬ ಈ ಗಲಾಟೆಗಳು ಶುರುವಾಯಿತು. ಆಮೇಲೆ ಸರಿಯಾದ ವ್ಯವಸ್ಥೆ ಇರಲಿಲ್ಲ ಇಲ್ಲಿ. ಮೈಸೂರಿನಲ್ಲಿ ಶೂಟಿಂಗ್ ಮಾಡಬೇಕಾಗಿತ್ತು, ಮೈಸೂರಿನಲ್ಲಿ ಮಾಡ್ತಾಯಿದ್ರು. ಆ ಒಂದು ಇದಕ್ಕೋಸ್ಕರ ಚೆನ್ನೈಗೆ ಹೋದ್ವಿ. ಚೆನ್ನೈಗೆ ಹೋಗಿ ಅಲ್ಲಿ ಎಲ್ಲ ಸ್ಟುಡಿಯೋಗಳಿದ್ದು, ಪ್ರತಿಯೊಂದೂ ಚೆನ್ನೈನಲ್ಲೇ ಜಾಸ್ತಿ ನಡೀತಿತ್ತು. ಇಲ್ಲಿ ಶೂಟಿಂಗ್ ಮಾಡಿದ್ರೂ ಚೆನ್ನೈನಲ್ಲಿ ನಡೀತಿದ್ದು. ಆ ಒಂದು ಕಾರಣಕ್ಕೋಸ್ಕರ ಚೆನ್ನೈಗೆ ಹೋದ್ವಿ. ಅಲ್ಲಿ ಚೆನ್ನೈಗೆ ಹೋದ್ರೂ ಬೀಳಿಲ್ವಲ್ಲ ನಮಗೆ, ಆ ಕಷ್ಟ ಅಲ್ಲೂ ಇದಾಯ್ತಲ್ಲ ನಮಗೆ. ಆದರೆ ಇಲ್ಲಿಂದ ಅಲ್ಲಿಗೆ ಬರ್ತಿದ್ರು ಅಭಿಮಾನಿಗಳು. ಹೌದು, ಅಭಿಮಾನಿಗಳು ಬರ್ತಾ ಇದ್ರು ಅಲ್ಲಿ. ಅಲ್ಲ ಅದೆಲ್ಲ ಆಯ್ತು, ವಿಷ್ಣುವರ್ಧನ್ ಅಭಿಮಾನಿಗಳು ಬರೋದಾಯ್ತು. ಹೌದು, ಇವರು ಹೌದು ಬರ್ತಿದಾರಲ್ಲ, ಮಾಡಿದಾರಲ್ಲ ಅಲ್ಲೂ. ಒಂದೇ ಸರಿ ಆಗಿರೋದು ಅಷ್ಟೇ ಅಲ್ಲಿ. ಆಮೇಲೆ MGR ಸ್ವಲ್ಪ ಇದು ಮಾಡಿದ್ಮೇಲೆ ಅದು ಇದಾಯಿತು. ಒಂದು ಸರಿ ಮಾತ್ರ ಅದು ಫುಲ್ ಎಲ್ಲ ಕ್ಲಾಸ್ ಹೊಡೆದಾಕ್ಬಿಟ್ಟಿದ್ರು. ಅಷ್ಟೊಂದು ದ್ವೇಷ ಏನಕ್ಕೆ? ಯಾಕೆ ದ್ವೇಷ ಮಾಡಬೇಕು? ಎಲ್ಲರೂ ಒಂದೇ ತಾನೆ, ಒಂದೇ ಥರ ನೋಡಬೇಕು. ಯಾಕೆ ಮಾಡಬೇಕು ದ್ವೇಷ? ದ್ವೇಷ ಮಾಡೋಂಥದ್ದು ಏನಿದೆ? ಬೆಳಿಬೇಕು, ಅವರು ಬೆಳೀಲಿ, ಇವರು ಬೆಳೀಲಿ. ಅಂತರಂಗದಲ್ಲಿ ಬೆಳೆದಾಗ್ಬಿಟ್ಟಿತ್ತು ಆಲ್ರೆಡಿ. ಹೌದೌದು. ಬೆಳೆಯೋರ್ನು ಬಿಡಿ, ಬಿಡಲ್ಲ. ಅಭಿಮಾನಿಗಳು ಇರುತ್ತಂತ ಗೊಂದಲ ಅದಷ್ಟೇ. ಅದು ಇನ್ನೊಂದೇನಂದ್ರೆ ನಾನು ಲೀಡರ್ ಆಗಬೇಕು, ಹೆಸರು ತಗೊಡ್ಬೇಕು ಅಂತ ಅಷ್ಟು, ಬೇರೆ ಏನೂ ಅಲ್ಲ ಇಲ್ಲಿ. ಅದಿರೋದಷ್ಟೇ. ಆದರೆ ವಿಷ್ಣುಜಿಯವರ ಅಭಿಮಾನಿಗಳು ಅದಿರಲಿಲ್ಲ. ಅದನ್ನು ನಿಡ್ಸ್ಕೊಂಡು ಅದನ್ನು ಬೆಳೆಸ್ಕೊಂಡು ಇವ್ರು ಬಿಟ್ಟು ಇಲ್ಲ, ಅದಾಗಲಿಲ್ಲ. ಅದು ನೀವು ಕಂಡ ಹಾಗೆ ಅಂತರಂಗದಲ್ಲಿ ವಿಷ್ಣುವರ್ಧನ್ ಅವರ ಸ್ವಭಾವ ಹೇಗಿತ್ತು? ಅವರು ಕೆಲವರು ಹೇಳ್ತಾರೆ ಮೂಡಿ ಅಂತಾರೆ. ಕೆಲವೊಂದು ಸಮಯ ಬೇರೆಯವ್ರು ಇರ್ತಾರೆ ಮೂಡಿ ಇರ್ಬೋದು, ಆದರೆ ಮೂಡಿ ಯಾವಾಗಲೂ ಇರ್ತಾ ಇರಲಿಲ್ಲ ಅವರು. ಎಲ್ಲರೂ ತುಂಬ ಜನ ಹೇಳಿದ್ರು ಮೋಡಿಯವರು ಅಂತ ಇದ್ದಿದ್ದು. ಹೌದು, ಸ್ವಾಭಾವಿಕ ಇದ್ದರು. ಆದರೆ ಅಂತರಂಗದಲ್ಲೂ ನಿಜವಾಗ್ಲೂ ಅವರು ಒಂದು ನಾವು ದೇವ್ರನ್ನ ಹೆಂಗೆ ನೋಡ್ತೀವೋ ಅದೇ ಥರ ದೊಡ್ಡ ದೇವರು ಅಂತಲೇ ಹೇಳ್ಬೋದು. ಅವರು ಅಷ್ಟು ಒಳ್ಳೆ, ಒಬ್ಬರನ್ನ ಪ್ರೀತಿ ವಿಶ್ವಾಸ ಮಾಡಿದ್ರು ಅಂದರೆ ಅಷ್ಟು ಪ್ರೀತಿ ಮಾಡೋರು. ಒಬ್ಬರು ಹತ್ರ ಮಾತಾಡೋರು ಅಷ್ಟು ನಯವಾಗಿ ಮಾತಾಡೋರು. ಆ ಒಂದು ಇದನ್ನು ಭಾಳ ಚೆನ್ನಾಗಿ ಬೆಳೆಸ್ಕೊಂಡಿದ್ರು. ಹತ್ತಿರ ಆಗ್ಬಿಟ್ರು ಅಂದ್ರೆ ಅಷ್ಟು ಇದು ಮಾಡ್ತಾರೆ. ನೀವು ಭಾಳಷ್ಟು ಸರಿ ನೋಡಿರ್ಬೋದು. ಅಷ್ಟು ನಿಮ್ಮ ಬಗ್ಗೆ ಭಾಳ ಹೇಳೋರು ನಮ್ಮ ಹತ್ರ. ಫೋನ್ ಮಾಡಿದ್ರು ಹೇಳೋರು, ಗಣಪತಿ ಕೊಡು ಕೊಡು ಅಂತೇಳಿ ಭಾಳ ಇದು ಮಾಡೋರು ನಿಮ್ಮನ್ನವರು. ಬೆಳಗ್ಗೆ 5:30 ಫೋನ್ ಮಾಡ್ತಾರೆ. ನಿಜವಾಗ್ಲು 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 ನಿಮ್ಮನ್ನು ಕಂಡ್ರಂತೂ ಭಾಳ ಪ್ರಶ್ನೆ ತುಂಬ ಜನ ಇವತ್ತಿಗೂ ಎಷ್ಟು ಜನ ಹೇಳ್ತಾ ಇದ್ರು ನನ್ನ ಹತ್ರ. ಅವ್ರ ಮನೆಗೆ ಬಂದರೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು ಅಂದರೆ, ಯಾರು ಬಂದ್ರೂ ಅಷ್ಟೇ ಅವ್ರ ತಾವಿಯವ್ರಿಗಾರು ಅವ್ರ ಬಗ್ಗೆ ಭಾಳಷ್ಟು ಇದು ಮಾಡೋರು.
ಮನೆಗೆ ಬಂದು ಯಾರು ಬಂದ್ರೂ ಊಟ ಹಾಕದೇ ಕಳಿಸ್ತಾ ಇರಲಿಲ್ಲ. ಶೂಟಿಂಗ್ನಲ್ಲೂ ಅಷ್ಟೇ ಮನೆಯಿಂದ ಊಟ ಕಳಿಸ್ಕೊಡೋರು. 20 ಜನಕ್ಕೆಲ್ಲ ಡೈಲಿ ಮನೆಯಿಂದ ಊಟ ಕಳಿಸ್ತಾ ಇದ್ವಿ. ಮನೆಯಿಂದ ಅಷ್ಟೊಂದು ಪ್ರೀತಿ ವಿಶ್ವಾಸ. ಆ ಟೈಮ್ನಲ್ಲಿ ಯಾರು ಬಂದರೆ ಊಟ ತಿಂಡಿ ಟೈಮ್ನ ಯಾರು ಬಂದರೆ ಊಟ ಮಾಡಿದ್ರೆ ತಿಂಡಿ ತಿಂದರೆ ಕಳಿಸ್ತಾನೆ ಇರಲಿಲ್ಲ. ಅವ್ರ ಜೊತೆಗೇನೆ ಕೂತ್ಕೊಂಡು ಊಟ ಮಾಡಿಸಿನೇ ಕಳಿಸೋದು. ಮನೆಯಲ್ಲಿ ಕೆಲಸಗಾರರು ಇದ್ರೂ ಕೂಡ ಕೆಲಸಗಾರರು ಅಂತ ಯಾರು ಹೇಳಬಾರ್ದು. ಮನೆ ಮಕ್ಕಳಂತ ನೋಡ್ತಂತ ಒಬ್ಬ ವ್ಯಕ್ತಿಯವರು. ಕೆಲಸದವ್ರು ಅಂತ ಯಾರು ಕರಿತಾ ಇರಲಿಲ್ಲ. ನನ್ನ ರಾಧಾಕೃಷ್ಣನಂತೂ 2 ಕಣ್ಣು ಅಂತ ಹೇಳ್ತಾ ಇದ್ರು ಮಕ್ಕಳು. ನನಗೆ 2 ಕಣ್ಣು ಅಂತ ಹೇಳ್ತಾ ಇದ್ರು. ಆದ್ರೆ ಆ ಕಣ್ಣು ಇವತ್ತು, ಆ ಕಣ್ಣು ನಮಗೂ ಆ ಕಣ್ಣಿಲ್ಲ ಇವತ್ತು ಅಷ್ಟೇ. ಆ ಕಣ್ಣು ಹೋಗಿದೆಯಲ್ಲ, ಆ ಕಣ್ಣು ಹೋಗಿದೆ ಇವತ್ತು. ಈ 2 ಕಣ್ಣಿದೆ, ರಾಧಾಕೃಷ್ಣ ನಾನಿದ್ದೀವಿ, ಆ ಕಣ್ಣಿಲ್ಲ ಇವತ್ತು. ಒಂದ್ಸರಿ ಏನಾಗುತ್ತೆ ಅಂದರೆ, ಗಾರ್ಡನಲ್ಲಿ ಸುಮ್ಮನೆ ತಮಾಷೆ ಮಾತಾಡ್ತಾ ಇರ್ತೀವಿ. ಮಾತಾಡ್ತಾವಾಗ 3 ಜನ, ನಾನು ರಾಧಾಕೃಷ್ಣ ಸರ್ 3 ಜನ ಇದ್ವಿ. ಅವಾಗ ಹೇಳ್ತಾರೆ, ನಾವು ಸತ್ತರೆ 3 ಜನನು ಇಲ್ಲೇನೆ ಅಂತ. ತೆಂಗಿನ ಮರ ಇದೆ ಅಲ್ಲಿ, ಆ ತೆಂಗಿನ ಮರದ ಮಧ್ಯೆ ತೋರಿಸ್ತಾರೆ. ನಾವು ಸತ್ತರೆ ಇಲ್ಲೇ 3 ಜನನು, ಇಲ್ಲೊಬ್ರು ಅಂತ ಹೇಳ್ಬಿಟ್ಟು, ನಾನು ಮಧ್ಯದಲ್ಲಿ, ನೀವು ಆ ಕಡೆ ಈ ಕಡೆ ನೀವು ಅಂತ ಹೇಳ್ಬಿಟ್ಟು ಹೇಳಿದ್ರು. ಸರಿ, ಫಸ್ಟ್ ಯಾರು ಹೋಗ್ತೀರಾ ಡಿಸೈಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸರ್ ನಾನು ಹೇಳಿದೆ, ನನಗೆ ರಾಧಾಕೃಷ್ಣನ್ ಭಯ. ನಾನು ಹೇಳಿದೆ, ನಾನು ಹೋಗ್ತೀನಿ ಸರ್, ನಾನು ಹೋಗ್ತೀನಿ ಅಂತ ಹೇಳಿದೆ. ಇಲ್ಲ ಫಸ್ಟ್ ಅವನಾಗಲಿ. ಇವತ್ತು ಅವರಿಲ್ಲ, ನಾವಿದ್ದೀವಿ. ಆ ಜಾಗದಲ್ಲಿ ನಾವಿಲ್ಲ ಇವತ್ತು. ಆ ಜಾಗದಲ್ಲಿ ಅವನೂ ಇಲ್ಲ, ನಾನು ಇಲ್ಲ, ಅವರಿಲ್ಲ. ಅವರಿಗೆ ಎಲ್ಲೂ ಜಾಗ ಸಿಗ್ತಾ ಇಲ್ಲ ಇವತ್ತು ಸರ್. ಈ ಒಂದು ಪರಿಸ್ಥಿತಿ ಬಂದಿದೆ. ಇದ್ದಿದ್ರೆ ಅವ್ರು ಇದ್ದಿದ್ರೆ ನಾವು 3 ಜನ ಅಲ್ಲೇ ಇರ್ತಾ ಇದ್ವು. ಅವರು ಅಷ್ಟೊಂದು ಪ್ರೀತಿ ವಿಶ್ವಾಸವನ್ನ ಅದು ಹೇಗೆ ಬೆಳೀತು ಅಂತಾನೆ ನಮಗೆ ಅರ್ಥ ಆಗ್ತಾ ಇಲ್ಲ ನನಗೆ. ಹೀಗೇ ಆಯಿತು ಆಗುತ್ತೆ. 97, 98 ಅವ್ರ ತಾಯಿಗೆ ಹುಷಾರಿಲ್ಲ. ತಾಯಿ ತುಂಬ ಸೀರಿಯಸ್ ಆಗ್ಬಿಡುತ್ತೆ. ಸರಿ, ನನಗೆ ಅವಾಗಷ್ಟೇ ಮದುವೆಗೆ ನನ್ನ ಮದುವೆ ಕೂಡ ಮಾಡಿಸಿದ್ದು ಅವರೇನೆ. 93ನಲ್ಲಿ ಮದುವೆ ಮಾಡಿಸಿದ್ದು ಬೆಳಗೋಡು ಚೌಟ್ರಿ. ನನ್ನ ರಾಧಾಕೃಷ್ಣನ ಒಂದೇ ಚೌಟ್ರಿನಲ್ಲಿ ಇಬ್ಬರಿಗೂ ಒಂದೇ ದಿವಸ ಮದುವೆ ಆಗುತ್ತೆ. ಬೆಳಗೋಡು ಚೌಟ್ರಿನಲ್ಲಿ ಇಂಡಸ್ಟ್ರಿಯವರು, ರಾಜಕೀಯ ವ್ಯಕ್ತಿಗಳು ಎಲ್ಲರನ್ನೂ ಕರೆದ್ಬಿಟ್ಟು ಸ್ವತಃ ಅವ್ರು ನಿಂತ್ಕೊಂಡು ಮದುವೆ ಮಾಡಿಸಿದ್ರು ಅವರು. ಸರಿ, 93ನಲ್ಲಿ ಮದುವೆ ಆಯಿತು. ಆಮೇಲೆ 97ನಲ್ಲಿ ಅವ್ರ ತಾಯಿಗೆ ತುಂಬ ಹುಷಾರಿರೋದು. ತಾಯಿಗೆ ತುಂಬ ಹುಷಾರಿಲ್ಲ ಅಂತೇಳ್ಬಿಟ್ಟು ನನಗಿನ್ನೂ 1 ವರ್ಷದ 2 ವರ್ಷದ ನನ್ನ ಮಗ ಚಿಕ್ಕವನು. ಆಮೇಲೆ ತುಂಬ ಹುಷಾರಿಲ್ಲ. ಒಂದು ದಿವಸ ಏನು ಮಾಡ್ತಾರೆ, ಕರೀತಾರೆ ನನ್ನ, ಶ್ರೀಧರ್ ಬಾಯಿಲಿ ಅಂತಾರೆ. ಕೆಳಗಡೆ ಎಲ್ಲ ಕೂತ್ಕೊಂಡಿದ್ರು. ಆಯಿತು ಸರಿ, ಅಮ್ಮನ ಹುಷಾರಿಲ್ಲ, ಕರ್ಕೊಂಡೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಇಲ್ಲ ನೋಡ್ಸ್ಕೊಂಬಂದ್ಬಿಡು ಅಂತ. ಹಾಗೇನು ಮಾಡಿದೆ ನಾನು, ಸರಿ ಕರ್ಕೊಂಡೋಗಿ, ನಾನು ರಾಧಾಕೃಷ್ಣ ಕರ್ಕೊಂಡೋಗಿ ನೋಡ್ಕೊಂಡು ಹಾಸ್ಪಿಟ್ಲಿಗೆ ಸೇರಿಸ್ಬಿಟ್ಟು ಬಂದೆ. ಬಂದಿರಲಿ ಅವ್ರದ್ದು ಒಂದು ಮೆಡಿಟೇಷನ್ ರೂಮ್ ಇದೆ. ಆ ರೂಮ್ನಲ್ಲಿ ಕಣ್ಣಲ್ಲಿ ಹೇಳ್ಕೊಂಡು ಕೂತ್ಕೊಂಡಿದ್ರು. ನಾನು ಕೇಳಿದೆ, ಯಾಕೆ ಅಳ್ತಾ ಇದ್ದೀರಿ ಸರ್ ನೀವು, ಯಾಕೆ ಅಳ್ತಾ ಇದ್ದೀರಿ, ಏನು ಹೇಳಿ. ಏನು ಹೇಳಿತಾ ಇರಲಿಲ್ಲ. ನಾನು ಕೇಳಿದೆ, ಏನು ಹೇಳಿ ಅಂತ. ಆವಾಗ ನೀನು ಸತ್ಯ ಮಾಡ್ಕೊಡ್ತೀನಿ ಅಂದರೆ ಹೇಳ್ತೀನಿ, ನಿಮ್ಗೆ ತಾನೇ ಏನು ಬೇಕಾದ್ರೂ ಸತ್ಯ ಮಾಡ್ತೀನಿ ಹೇಳಿ ಅಂದೆ. ಕೊಡೋ ಕೈನ ಅಂದರು. ಕೈ ಇಟ್ಟೆ. ನಾನು ಏನು ಕೇಳಲಿಲ್ಲ, ಅವರು ಆವಾಗ ಹೇಳಿದರು, ನಮ್ಮ ಅಮ್ಮಂಗೆ ಹುಷಾರಿಲ್ಲ, ಅಮ್ಮ ಎಷ್ಟು ದಿವಸ ಜೀವಂತವಾಗಿರ್ತಾರೋ ಗೊತ್ತಿಲ್ಲ, ಅಷ್ಟು ದಿವಸ ನೀನೆಲ್ಲ ಮರೆತು ಬಿಟ್ಟು ಅವ್ರ ಜೊತೆಗೆ ನೀನು ಇರಬೇಕು ಅಂದರು. ಸರಿ, ನಾನು ಮನೆಗೂ ಏನು ಹೇಳಲಿಲ್ಲ, ಏನೂ ಹೇಳಿಲ್ಲ. ತಕ್ಷಣ ಅಲ್ಲಿ ನಾನು ಪ್ರಾಮಿಸ್ ಮಾಡಿದೆ, ಹೇಳಿಬಿಟ್ಟೆ ನಾನು. ಆಮೇಲೆ ಸಂಜೆ ನಾನು ಮನೆಗೆ ಹೋದೆ. ಮನೆಗೆ ಹೇಳಿದೆ ನಮ್ಮ ಹೆಂಡ್ತಿಗೆ, ಈ ಥರ ಹೇಳಿದ್ದಾರೆ, ಅದಕ್ಕೋಸ್ಕರ ನಾನು ಅವ್ರು ಎಷ್ಟು ದಿವಸ ಇರ್ತಾರೋ ಅವ್ರ ಜೊತೆಗೆ ಇರಬೇಕು, ಮನೆಗೆ ಬರೋಲ್ಲ, ಮನೆ ಬೇಕಾದ್ರೆ 1 ಅವರ್ ಬಂದು ಹೋಗ್ತೀನಿ ಅಂತ ಹೇಳಿದೆ. ನನ್ನ ಹೆಂಡ್ತಿನೂ ಒಪ್ಕೊಂಡ್ಳು. ಆಯಿತು ಮಾಡಿ, ನೀವು ಪರವಾಗಿಲ್ಲ, ನಾನು ನೋಡ್ಕೋತೀನಿ ಮಗನ, ನೀವು ಮಾಡಿ ಅಂತ ಹೇಳಿ. ಸರಿ, ಆಮೇಲೆ ಕಣ್ಣಲ್ಲಿ ನೀರು ಹಾಕ್ಕೊಂಡು ತುಂಬ ಇದು ಮಾಡ್ಕೋತಾ ಇದ್ದಾರೆ. 2 ವರ್ಷ ಸರ್, 2 ವರ್ಷ ಕಂಟಿನ್ಯೂಸ್ ಆಗಿ ಎಲ್ಲ ಬಿಟ್ಬಿಟ್ಟೆ. 2 ವರ್ಷ ಅವ್ರ ಜೊತೆಗೆ, ಅಮ್ಮನೊಟ್ಟಿಗೆ 2 ಜೊತೆ ಮನೆಗೆ 1 ಅವರ್ ಮಾತ್ರ ಮನೆ ಹೋಗ್ತಾ ಇದ್ದಿತ್ತು. 2 ವರ್ಷದ ರಾತ್ರಿ ಆಗಲು ಅಂದರೆ ನೋಡ್ಕೊಂಡು ಮಾಡ್ಕೊಂಡಿದ್ವಿ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ವಿ, ಬರ್ತಾ ಇದ್ವಿ. ನಾನು ರಕ್ಷಣೆ ಕರ್ಕೊಂಡು ಹೋಗೋದು ಮಾಡ್ಕೊಂಡು ಇದ್ವಿ 2 ವರ್ಷ. ಸರಿ, 2 ವರ್ಷ ಆಗುತ್ತೆ. 2 ವರ್ಷ ಆದಮೇಲೆ 98ನಲ್ಲಿ ಹೋಗ್ಬಿಡ್ತಾರೆ. ಹಿಂದಿನ ದಿವಸ ಹಾಸ್ಪಿಟ್ಲಲ್ಲಿ ಕರ್ಕೊಂಡೋಗಿ ಎಲ್ಲ ಮಾಡ್ಕೊಂಡು ಬಂದಿರ್ತೀವಿ. ಬಂದ ದಿವಸ ಮಾರನೇ ದಿವಸ ಮತ್ತೆ ಜಾಸ್ತಿ ಆಗುತ್ತೆ. ಮಾರನೇ ದಿವಸ ಮಾರನೇ ದಿವಸ ಕರ್ಕೊಂಡು ಹೋಗ್ಬೇಕಾದ್ರೆ ಇದು ಕೃಷ್ಣಾರಾವ್ ಪಾರ್ಕ್ ಇದೆ, ಅಲ್ಲಿ ಇದು ಮಾಧವನ್ ಪಾರ್ಕ್ ಇದೆ. ಮಾಧವನ್ ಪಾರ್ಕ್ ಸರ್ಕಲ್ ಹೋಗ್ತಾರೆ. ಕಾರ್ನಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಹಾಗೆ ಹೋಗ್ಬಿಡ್ತಾರೆ. ಇದ್ರು ಅವ್ರಿರಲಿಲ್ಲ, ನಾನು ರಾಧಾಕೃಷ್ಣ ಇದ್ವಿ. ಸರಿ, ಇನ್ನೊಬ್ರು ನೋಡ್ಕೊಳ್ಳಿಕ್ಕೆ ಒಬ್ರು ನಿಂತ್ಕೊಂಡಿದ್ವಿ. ಸರಿ, ಅಲ್ಲೇ ಕೈ ಮೇಲೆ ಹಾಗೆ ಹೋಗ್ಬಿಟ್ರು. ಸರಿ, ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಕ್ಕೆ ಹಾಸ್ಪಿಟ್ಲಲ್ಲಿ ಹೇಳಿದ್ರು, ಇಲ್ಲ ಇದಾಗಿದೆ. ಫೋನ್ ಮಾಡಿದೆ ಹಾಸ್ಪಿಟ್ಲಿಂದ, ಇದಾಗಿದೆ, ಇಲ್ಲ ಮನೆಗೆ ಬಂದ್ಬಿಡು ಅಂದರು. ಸರಿ, ಮನೆಗೆ ಬಂದ್ವಿ. ಮನೆಗೆ ಬಂದು ಏನೇನು ಮಾಡಬೇಕು ಎಲ್ಲ ಅದು ಮಾಡಿದ್ರು. ತುಂಬಾ ಬೇಜಾರಲ್ಲಿದ್ದರು. ಅವಾಗ ಕರೆದ್ರು. ನನಗಲ್ಲಿ ಬರ್ಲಿಕ್ಕಾಗಲ್ಲ, ಚಾಮರಾಜಪೇಟೆಯಲ್ಲಿ ಮಾಡಿದ್ದು. ನನಗೆ ಬರ್ಲಿಕ್ಕೆ ನೋಡ್ಲಿಕ್ಕೆ ನನ್ನ ಕೈಲಿ ಆಗಲ್ಲ. ನನಗೆ ನನ್ನ ಅಮ್ಮನ ಮೇಲೆ ಅಷ್ಟು ಇದಿದೆ, ನನಗೆ ನೋಡ್ಲಿಕ್ಕೆ ಆಗಲ್ಲ, ನಾನು ಬರಲ್ಲ. ನೀನು ನನ್ನ ಅಣ್ಣನ ಜೊತೆಗೆ ಏನು ನಿಂತ್ಕೊಂಡು ಎಲ್ಲ ಮುಗಿಸ್ಬೇಕು, ಹೋಗಿ ಅಣ್ಣನ ಜೊತೆಗೆ ನೀನಿರು, ನಾನು ಬರೋಕ್ಕಾಗಲ್ಲ, ನನಗೆ ನೋಡಲಿಕ್ಕೂ ಆಗಲ್ಲ ಅಂದರು. ತುಂಬ ಬೇಜಾರು ಮಾಡ್ಕೊಂಬಿಟ್ಟಿದ್ರು. ಸರಿ, ಆಮೇಲೆ ನಾವೆಲ್ಲ ಹೋಗಿ ಎಲ್ಲ ಮುಗಿಸ್ಕೊಂಡು ಎಲ್ಲ ಮಾಡಿಕೊಂಡು ಬಂದ್ವಿ.
ಇಷ್ಟೊಂದು ನನ್ನ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಟು ನನ್ನ ಮೇಲೆ ಅಷ್ಟೊಂದು ಪ್ರೀತಿ ವಿಶ್ವಾಸವನ್ನು ತೋರಿಸಿ ಅವರ ತಾಯಿಗೋಸ್ಕರವಾಗಿ ಅವರು ನನ್ನ ನಿಜವಾಗ್ಲೂ ನನ್ನ ತಾಯಿ ಇದ್ದರೂ ಕೂಡ ನನ್ನ ಸಾಕದಂಥ ತಾಯಿಯವರು, ಅಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಂಥವ್ರು ಅವ್ರ ತಾಯಿಯವರು. ಅವ್ರ ಕುಟುಂಬದವರು ಅಷ್ಟೇ, ಅವ್ರ ಅಕ್ಕ ಇರ್ಬೋದು, ತಂಗಿ ಇರ್ಬೋದು, ಅವ್ರ ಅಣ್ಣ ಇರ್ಬೋದು, ಅಷ್ಟೊಂದು ಒಳ್ಳೆ ಕುಟುಂಬ ಅದು.